ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್, ಶ್ರೀ ಹರಿಹರಾಂಬಿಕಾ ಜ್ಯೋತಿಷ್ಯಾಲಯ, ತ್ಯಾಗರಾಜ ನಗರ, ಬೆಂಗಳೂರು. ನೋಡಿ, ಪುಷ್ಯಮಾಸ ಧನುರ್ಮಾಸ ಎರಡೂ ಒಂದೇ. ಯಾಕೆಂದರೆ ಇದೆರಡು ಒಂದೇ ಸಲ ಬಂದುಬಿಡುತ್ತೆ. ಒಂದು 3-4 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಒಂದು ಸಲ ಇದು ಮೊದಲು ಬರ್ಬೋದು, ಒಂದು ಸಲ ಅದು ಮೊದಲು ಬರ್ಬೋದು. ಅಂದರೆ ಈ ಪುಷ್ಯಮಾಸ ಅನ್ನುವಂಥದ್ದನ್ನು ಚಂದ್ರನ ಚಲನವಲನಗಳಿಗೆ ಅನುಗುಣವಾಗಿ ಚಾಂದ್ರಮಾನ ಪದ್ಧತಿಯಲ್ಲಿ ಮಾಸಕ್ಕೆ ಅನುಗುಣವಾಗಿ ಹೇಳುವಂಥದ್ದು ಪುಷ್ಯಮಾಸ. ಇನ್ನು ಧನುರ್ಮಾಸ ಅನ್ನುವಂಥದ್ದು ಸೂರ್ಯನ ಚಲನವಲನಗಳಿಗೆ ಅನುಗುಣವಾಗಿ ಸೂರ್ಯನು ಧನುರ್ರಾಶಿಗೆ ಯಾವಾಗ ಪ್ರವೇಶ ಮಾಡ್ತಾನೋ ಅದನ್ನು ಧನುರ್ಮಾಸ ಅಂತ ಹೇಳಿದ್ರು. ಇದು ಸೌರ ಸಿದ್ಧಾಂತದ ಪ್ರಕಾರವಾಗಿ. ನಮ್ಮಲ್ಲಿ ಪಂಚಾಂಗ ತಯಾರಿಸುವವರು 2 ರೀತಿಯ ಸಿದ್ಧಾಂತಗಳನ್ನು, ಬಹಳ ಪ್ರಮುಖವಾದ ಸಿದ್ಧಾಂತಗಳು. ಒಂದು ಸೌರ ಸಿದ್ಧಾಂತ, ಇನ್ನೊಂದು ಚಾಂದ್ರ ಸಿದ್ಧಾಂತ. ಅಂದರೆ ಸೌರಮಾನ ಪದ್ಧತಿ, ಚಾಂದ್ರಮಾನ ಪದ್ಧತಿ. ಸೌರಮಾನ ಪದ್ಧತಿ ಅಂತಂದರೆ ಸೂರ್ಯನನ್ನೇ ಪ್ರಧಾನವಾಗಿ ಇಟ್ಕೊಂಡು ಸೂರ್ಯನ ಚಲನವಲನಗಳನ್ನು ಗಮನಿಸಿ ಅದರ ಮೂಲಕ ಪಂಚಾಂಗವನ್ನು ತಯಾರಿಸುವಂಥದ್ದು, ಕಾಲಗಳನ್ನು ದಿನಗಣನೆ ಮಾಡುವಂಥದ್ದು ಒಂದು ವಿಧಾನ. ಇನ್ನೊಂದು ವಿಧಾನ ಚಂದ್ರನ ಚಲನ ಮತ್ತು ವಲನಗಳನ್ನು ಗಮನದಲ್ಲಿರಿಸಿಕೊಂಡು ಅವನ ಚಲನವಲನಗಳಿಗೆ ಅನುಸಾರವಾಗಿ ಕಾಲಗಣನೆಯನ್ನು ಮಾಡ್ತಾ, ದಿನಗಣನೆಯನ್ನು ಮಾಡ್ತಾ ಅದರ ಮೂಲಕವಾಗಿ ಪಂಚಾಂಗವನ್ನು ತಯಾರಿಸುವಂಥದ್ದು ಒಂದು ಸಿದ್ಧಾಂತ. ಹೀಗೆ ಸೂರ್ಯನ ಚಲನವಲನಗಳಿಗೆ ಅನುಗುಣವಾಗಿ ನಾವು ರೂಢಿಸಿಕೊಂಡು ಬಂದಿದ್ದು ಸೌರ ಸಿದ್ಧಾಂತ. ಅದನ್ನು ಸೂರ್ಯ ಸಿದ್ಧಾಂತ, ಸೂರ್ಯಮಾನ ಪದ್ಧತಿ, ಸೌರಮಾನ ಪದ್ಧತಿ ಅಂತಲೂ ಹೇಳ್ತಾರೆ. ಚಂದ್ರನ ಕಾಲಗಣನೆಗೆ, ಚಂದ್ರನ ಚಲನವಲನಗಳಿಗೆ ತೊಡಗಿಸ್ಕೊಂಡು ಅದನ್ನು ಪ್ರಧಾನವಾಗಿಟ್ಟುಕೊಂಡು ದಿನಗಣನೆಯನ್ನು ಮಾಡುವಂಥದ್ದು, ಕಾಲಗಣನೆಯನ್ನು ಮಾಡುವಂಥದ್ದಕ್ಕೆ ನಾವು ಚಾಂದ್ರಮಾನ ಪದ್ಧತಿ, ಚಾಂದ್ರ ಸಿದ್ಧಾಂತ ಅಂತ ಹೇಳ್ತೇವೆ. ಆ ಪ್ರಕಾರವಾಗಿ ಪುಷ್ಯಮಾಸ ಅನ್ನುವಂಥದ್ದು ಚಾಂದ್ರಮಾನ ಪದ್ಧತಿಯಿಂದ ಬಂದಿದೆ, ಧನುರ್ಮಾಸ ಅನ್ನುವಂಥದ್ದು ಸೌರಮಾನ ಪದ್ಧತಿಯಿಂದ ಬಂದಿದೆ. ಹಾಗಾಗಿ ಇದೆರಡು ಒಂದೇ ಸಮಯಕ್ಕೆ ಬರೋದರಿಂದ ಇದೆರಡರಲ್ಲಿ ವ್ಯತ್ಯಾಸ ಏನಿಲ್ಲ, ಎರಡೂ ಒಂದೇ. ಹಾಗಾಗಿ ಯಾರೂ ಕೂಡ ಪುಷ್ಯಮಾಸ ಧನುರ್ಮಾಸ ಅಂಥೇಳಿ ಹೆದರೋಕ್ಕೆ ಹೋಗಬೇಡ್ರಿ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳಿಗೆ ಹೋಗದೇ ಇರೋದು, ಪೂಜೆ ಹೋಮ ಜಪ ದಾನಗಳನ್ನು ಮಾಡದೇ ಇರುವಂಥದ್ದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೇ ಅಂದರೂ ಈ ಧನುರ್ಮಾಸ ಪುಷ್ಯಮಾಸಾದಿಗಳಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ ವಿನಃ ಪೂಜೆಗಳನ್ನು, ಜಪಗಳನ್ನು, ದಾನಗಳನ್ನು, ಹೋಮಗಳನ್ನು ಅವಶ್ಯವಾಗಿ ಮಾಡ್ಬೋದು. ಮತ್ತು ಜ್ಯೋತಿಷ್ಯರ ಹತ್ರ ಹೋಗ್ಬೋದು, ಜಾತಕ ತೋರಿಸ್ಬೋದು, ಕವಡೆ ಹಾಕಿಸ್ಕೋಬೋದು, ಇತ್ಯಾದಿ ಯಾವುದೇ ವಿಧವಾದಂತಹ ಧಾರ್ಮಿಕ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ಬೋದು. ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ಈ ಸಮಯದಲ್ಲಿ ಮುಹೂರ್ತಗಳೇ ಇರೋದಿಲ್ಲ. ಮತ್ತು ಈ ಸಮಯದಲ್ಲಿ ಆ ಶುಭ ಕಾರ್ಯಗಳನ್ನು ಮಾಡಿದರೆ ಆ ಶುಭ ಕಾರ್ಯಗಳು ಶುಭ ಫಲವನ್ನು ನೀಡೋದಿಲ್ಲ. ಅಂದರೆ ಮಾಡಿಯೂ ಕೂಡ ವ್ಯರ್ಥ ಅನ್ನತಕ್ಕಂಥ ಒಂದು ಭಾವನೆ ಇದೆ. ಯಾಕೆ ಅಂತಂದರೆ